ಕೈ ನಾಯಕರ ಮೇಲೆ ವಕ್ಫ್ ಆಸ್ತಿ ಕಬಳಿಕೆ ಬಾಂಬ್ ವಕ್ಫ್ ಆಸ್ತಿ ಕಬಳಿಸಿದ್ರ ಕಾಂಗ್ರೆಸ್ ನಾಯಕರು ರಾಜ್ಯಸಭೆಯಲ್ಲಿ ಬಿಜೆಪಿ ಸದಸ್ಯನ ಸ್ಫೋಟಕ ಹೇಳಿಕೆ ಸಂಚಲನ ಮೂಡಿಸಿದೆ 14 ಕಾಂಗ್ರೆಸ್ಸಿಗರು ವಕ್ಫ್ ಆಸ್ತಿ ಕಬಳಿಸಿದ್ದಾರಂತೆ ಅನ್ನೋ ಆರೋಪ ಜಂಟಿ ಸದನ ಸಮಿತಿಯ ವರದಿ ಓದಿದ ಬಿಜೆಪಿ ಸದಸ್ಯ ವಕ್ಫ್ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಸಭೆಯಲ್ಲಿ ಬಿಜೆಪಿ ಸದಸ್ಯನ ಒಂದು ಸ್ಫೋಟಕ ಹೇಳಿಕೆ ಸಂಚಲನವನ್ನು ಮೂಡಿಸ್ತಾ ಇದೆ. ಇನ್ನು ವಕ್ಫ್ ಭೂಮಿ ಕಬಳಿಸಿದವರ ಪೈಕಿ ಎಲ್ಲರ ಹೆಸರನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಕೈ ನಾಯಕರ ಮೇಲೆ ವಕ್ಫ್ ಆಸ್ತಿ ಕಬಳಿಕೆ ಬಾಂಬು ದಿನದಿಂದ ದಿನಕ್ಕೆ ತಿರುವನ್ನು ಪಡೆದುಕೊಳ್ತಾ ಇದೆ, ಜೊತೆಗೆ ತೀವ್ರತೆಯ ಚರ್ಚೆಗೂ ಕಾರಣವಾಗಿದೆ. ರಾಜ್ಯಸಭೆಯಲ್ಲಿ ಬಿಜೆಪಿ ಸದಸ್ಯನ ಈ ಸ್ಫೋಟಕ ಹೇಳಿಕೆ ನಿಜಕ್ಕೂ ಸಂಚಲನವನ್ನು ಮೂಡಿಸ್ತಾ ಇದೆ. ವಕ್ಫ್ ಮಸೂದೆ ತಿದ್ದುಪಡಿ ಬೆನ್ನಲ್ಲೇ ಮಣಿಪಾಡಿಗೆ ಬೆದರಿಕೆ ಕರೆ, ಎಲ್ಲ ಹೈಡ್ರಾಮಾಗಳ ನಟ್ಟ ನಡುವೆ ಈಗ ಮತ್ತೊಂದು ಹೊಸ ಬಾಂಬ್. ಕೈ ನಾಯಕರ ಮೇಲೆ ವಕ್ಫ್ ಆಸ್ತಿ ಕಬಳಿಕೆ ಬಾಂಬ್. ಹಾಗಾದರೆ ವಕ್ಫ್ ವಿವಾದ, ಆ ವಕ್ಫ್ ಭೂಮಿ ಕಬಳಿಸಿದವರ ಪೈಕಿ ಕಾಂಗ್ರೆಸ್ ನಾಯಕರ ಹೆಸರು ಪ್ರಸ್ತಾಪ ಮಾಡಿದ ರಾಜ್ಯಸಭಾ ಸದಸ್ಯ ಪ್ರಸ್ತಾಪ ಮಾಡ್ತಾ ಇದ್ದ ಹಾಗೆ ಭುಗಿಲೆದ್ದ ಆಕ್ರೋಶ. ಹಾಗಾದರೆ ಕರ್ನಾಟಕ ಕಾಂಗ್ರೆಸ್ ನಾಯಕರು ವಕ್ಫ್ ಆಸ್ತಿ ಕಬಳಿಸಿದ್ದಾರಂತೆ. ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಸ್ಫೋಟಕ ಹೇಳಿಕೆ ಕೊಟ್ಟಿರುವಂತಹದ್ದು. 14 ಕಾಂಗ್ರೆಸ್ಸಿಗರಲ್ಲಿ 13 ಮಂದಿಯ ಹೆಸರು ರಾಜ್ಯಸಭೆಯಲ್ಲಿ ರಿವೀಲ್ ಆಗಿದೆ. ಅದರಲ್ಲಿ ಒಬ್ಬ ಮಾಜಿ ಸಚಿವ ಖಮರುಲ್ ಇಸ್ಲಾಂ, ಶಾಸಕ ಎನ್.ಎ. ಹ್ಯಾರಿಸ್, ಮಾಜಿ ಸಂಸದ ನರಸಿಂಗರಾವ್ ಸೂರ್ಯವಂಶಿ, ಮಾಜಿ ಕೇಂದ್ರ ಸಚಿವ ಸಿಎಂ ಇಬ್ರಾಹಿಂ, ಮಾಜಿ ಕೇಂದ್ರ ಸಚಿವ ಕೆ ರೆಹಮಾನ್ ಖಾನ್, ವಕ್ಫ್ ಬೋರ್ಡ್ ಅಧಿಕಾರಿಯಾಗಿದ್ದ ಅಬ್ದುಲ್ಲಾ ಸಲೀಂ, ಮಾಜಿ ಅಧಿಕಾರಿ ಎಂ.ಎ. ಖಾಲಿದ್, ಮಮ್ತಾಜ್ ಅಹಮದ್ ಖಾನ್, ಐಎಎಸ್ ಅಧಿಕಾರಿ ಮೊಹಮ್ಮದ್ ಸನುಲ್ಲಾ, ಮಾಜಿ ಸಚಿವ ಸಿಂಧೂಸ್ ಗಿರಿ, IMICSನ MS ವ್ಯಕ್ತಿ ಶಾಸಕಿ ಖನಿಜಾ ಫಾತಿಮಾ, ಕೇಂದ್ರದ ಮಾಜಿ ಸಚಿವ ಜಾಫರ್ ಶರೀಫ್. 13 ಹೆಸರು ಬಹಿರಂಗಪಡಿಸಿ ಒಂದು ಹೆಸರನ್ನ ಹೇಳದ ರಾಧಾ ಮೋಹನ್ ದಾಸ್. ಉಳಿದ ಆ ಒಂದು ಹೆಸರು ನಿಮ್ಮೆಲ್ಲರಿಗೂ ಗೊತ್ತಿದೆ. ಯಾರ ಮೇಲೆ ಈ ಹಿಂದೆ ಗಂಭೀರ ಆರೋಪ ಕೇಳಬಂತು ಬಿಜೆಪಿ ನಾಯಕರಿಂದ, ಯಾರ ಮೇಲೆ ಆರೋಪ ಕೇಳಬಂತೋ ಆ ವ್ಯಕ್ತಿ ಸದನದಲ್ಲೇ ರಾಜ್ಯಸಭೆಯಲ್ಲೇ ಕೂತು ಮಾಜಿ ಪ್ರಧಾನಿ HD ದೇವೇಗೌಡರ ಸಾನ್ನಿಧ್ಯದಲ್ಲೇ ಕೂತು ಹೇಳಿದ್ರು, ನನ್ನ ವ್ಯಕ್ತಿತ್ವಕ್ಕೆ ಘಾಸಿಯಾಗಿದೆ, 60 ವರ್ಷದಿಂದ ನಾನು ರಾಜಕಾರಣದಲ್ಲಿದ್ದೀನಿ ಸಕ್ರಿಯನಾಗಿ, ನನ್ನನ್ನು ತೀರಾ ಹತ್ತಿರದಿಂದ ಗಮನಿಸಿದ HD ದೇವೇಗೌಡರು ಕೂಡ ಇದೇ ರಾಜ್ಯಸಭಾ ಸದನದಲ್ಲಿದ್ದಾರೆ. ಅವರಿಗೂ ನಾನು ಏನು ಅನ್ನೋದು ಗೊತ್ತು, ನನ್ನ ಕರ್ತವ್ಯಗಳು ಗೊತ್ತು, ನನ್ನ ಅಧಿಕಾರಗಳು ಗೊತ್ತು, ನನ್ನ ಕಥೆ ಒಂಥರ ತೆರೆದ ಪುಸ್ತಕ ಇದ್ದ ಹಾಗೆ. ನನ್ನ ಮೇಲೆ ವಕ್ಫ್ ಮಂಡಳಿಯಲ್ಲಿ ಆದ ಹಗರಣಕ್ಕೆ, ವಕ್ಫ್ ಭೂಮಿಯನ್ನು ಕಬಳಿಸಿದ್ದಾರೆ ಎನ್ನುವ ಆರೋಪ ನನ್ನ ಮೇಲೆ ಕೇಳಿಬಂದಾಗ, ಗುರುತರ ಆರೋಪ, ಆಧಾರ ರಹಿತ ಆರೋಪ, ದಾಖಲೆಗಳಿಲ್ಲದೆ ನನ್ನ ಮೇಲೆ ಸುಮ್ಮನೆ ಆರೋಪ ಮಾಡಲಾಗಿದೆ, ನನ್ನ ಘನತೆಗೆ ಧಕ್ಕೆಯಾಗಿದೆ, ನಾನು ಯಾರಿಗೂ ಬಗ್ಗುವ ಮಗನಲ್ಲ ಅಂಥೇಳಿ ರಾಜ್ಯಸಭೆಯಲ್ಲಿ AICC ಅಧ್ಯಕ್ಷರು ಮಾತನಾಡಿದರು. ಅದೇ ಹೆಸರನ್ನು ಬಿಟ್ಟು ಈ ಬಾರಿ ಬಿಜೆಪಿಯ, ಅದರಲ್ಲೂ ಕೂಡ ಕರ್ನಾಟಕದ ಉಸ್ತುವಾರಿ ಅಗರ್ವಾಲ್ ಒಂದು ಹೆಸರನ್ನು ಬಿಟ್ಟು 13 ಹೆಸರನ್ನು ಪ್ರಸ್ತಾಪ ಮಾಡಿದರು. 14 ಕಾಂಗ್ರೆಸ್ಸಿಗರಲ್ಲಿ 13 ಮಂದಿಯ ಹೆಸರು ಪ್ರಸ್ತಾಪ ಆಗಿದೆ, ರಾಜ್ಯಸಭೆಯಲ್ಲಿ ರಿವೀಲ್ ಆಗಿದೆ. ಒಂದು ಮಾಜಿ ಸಚಿವ ಖಮರುಲ್ ಇಸ್ಲಾಂ, ಶಾಸಕ ಎನ್.ಎ. ಹ್ಯಾರಿಸ್, ಮಾಜಿ ಸಂಸದ ನರಸಿಂಗರಾವ್ ಸೂರ್ಯವಂಶಿ, ಇನ್ನು ಮಾಜಿ ಕೇಂದ್ರ ಸಚಿವ ಸಿಎಂ ಇಬ್ರಾಹಿಂ, ಮಾಜಿ ಕೇಂದ್ರ ಸಚಿವ ಕೆ ರೆಹಮಾನ್ ಖಾನ್, ವಕ್ಫ್ ಬೋರ್ಡ್ ಅಧಿಕಾರಿಯಾಗಿದ್ದಂಥ ಅಬ್ದುಲ್ಲಾ ಸಲೀಂ, ಹೀಗೆ ಮಾಜಿ ಅಧಿಕಾರಿ ಎಂ.ಎ. ಖಾಲಿದ್, ಮುಮ್ತಾಜ್ ಅಹಮದ್ ಖಾನ್, IAS ಅಧಿಕಾರಿಯಾಗಿದ್ದಂಥ ಮೊಹಮ್ಮದ್ ಸನುಲ್ಲಾ, ಇನ್ನು ಮಾಜಿ ಸಚಿವ ಸಿಂಧೂಸ್ ಗಿರಿ, IMICSನ MS ಭಾಷಾ ಅವರ ಹೆಸರು ಕೂಡ ಪ್ರಸ್ತಾಪ ಮಾಡಲಾಗಿದೆ. ಶಾಸಕಿ ಖನಿಜಾ ಫಾತಿಮಾ ಈಗಿನ ಹಾಲಿ ಶಾಸಕಿ ಆಕೆ. ಕೇಂದ್ರದ ಮಾಜಿ ಸಚಿವ ಜಾಫರ್ ಶರೀಫ್ ಅವರ ಹೆಸರು ಕೂಡ ಬಹಿರಂಗಪಡಿಸಿದ್ದಾರೆ. 13 ಹೆಸರನ್ನು ಬಹಿರಂಗಪಡಿಸಿ ಒಂದು ಹೆಸರನ್ನು ಹೇಳದೆ ರಾಧಾ ಮೋಹನ್ ದಾಸ್ ಪೊಲಿಟಿಕಲಿ ಸ್ಟ್ರಾಟಜಿಯನ್ನು ಇಟ್ಕೊಂಡ್ರು. ಉಳಿದ ಒಂದು ಹೆಸರು ನಿಮಗೆಲ್ಲರಿಗೂ ಕೂಡ ಗೊತ್ತಿದ್ದ ಹಾಗೆ ರಾಜ್ಯಸಭೆಯಲ್ಲಿ ಮೊನ್ನೆ ಯಾರು ಅದನ್ನು
ಹೇಳಿದ್ರು ಅದೇ ವ್ಯಕ್ತಿಯ ಹೆಸರು. ಸದನದ ಮರ್ಯಾದೆ ಕಾರಣಕ್ಕೆ ನಾನು ಆ ಹೆಸರನ್ನ ಹೇಳೋದಿಲ್ಲ ಅಂತ ಹೇಳಿ ಕೂಡ ಅಗರ್ವಾಲ್ ಹೇಳಿದ್ದಾರೆ. ರಾಜ್ಯಸಭೆಯಲ್ಲಿ ಬಿಜೆಪಿ ಸದಸ್ಯ ರಾಧಾ ಮೋಹನ್ ದಾಸ್ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು. ಹೇಳಿಕೆಯ ಬೆನ್ನಲ್ಲೇ ಈಗ ರಾಜ್ಯದಲ್ಲಿ ಮತ್ತೊಮ್ಮೆ ಹೊಸ ಸಂಚಲನ ಮೂಡಿದೆ. किन किन नेताओं ने वक्त की कितनी कितनी संपत्तियों पर कब्जा कर डाला है। नाम पढ़ता हूं मैं। कमरुल इस्लाम फॉरेन मिनिस्टर, सूर्यवंशी एक्स एमपी, सीएम इब्राहिम एक्स यूनियन मिनिस्टर, रहमान खान एक्स यूनियन मिनिस्टर, अब्दुल्ला शरीफ वक्फ बोर्ड ऑफिशियल, एनए हैरिस एमएलए, एमए खालिद एक्स सीओ, मुमताज अहमद खान चेयरमैन, मोहम्मद सानुल्लाह आईएएस, मिस्टर सिंधुस गिरी फार्मर मिनिस्टर, एमएफ पासा आईपीएस, खनीज फातिमा एमएलए, सीके जाफर शरीफ फॉरेन मिनिस्टर। और एक नाम अध्यक्ष महोदय, प्लीज कंक्लूड, अदरवाइज एक नाम अध्यक्ष महोदय, वी विल टेक इट फ्रॉम द पार्टी टाइम की मर्यादा में। सर प्लीज कंक्लूड, अदरवाइज वी हैव टू टेक इट फ्रॉम द पार्टी टाइम। मैं कंक्लूड कर रहा हूं। इस सदन की मर्यादा में मैं एक नाम लेने से इनकार करता हूं। वो इस समय सदन में है भी नहीं। नाम क्या है अच्छी तरह से जानते होंगे। अध्यक्ष महोदय, नहीं बोल, अध्यक्ष महोदय, मैं अपनी बातें समाप्त करूंगा। रामधारी सिंह दिनकर की एक कविता के साथ। सीमा पर एक सैनिक मर रहा था। मैं कंक्लूड कर रहा हूं। सीमा पर एक सैनिक मर रहा था। मरते हुए सैनिक से एक कवि ने पूछा, हे वीर बंधुदाई है कौन विपद का, हम दोषी किसको कहें तुम्हारे बद का। मरते हुए सैनिक ने कहा, यह गहन प्रश्न कैसे रहस्य समझाएं, 10-20 बधिक हो तो हम नाम गिनाएं। हर कदम कदम पर खड़ा यहाँ पातक है, हर तरफ लगाए घात बड़ा घातक है। देवता सदस्य दिखता है पर कमरे में वह गलत हुक्म लिखता है। जिस पापी को गुण नहीं गोत्र प्यारा है, समझो उसने ही हमें आज मारा है। जो सत्य जानकर भी न सत्य कहता है, या किसी लोभ के विवश चुप रहता है, उस कुटिल राजतंत्री करदय को धिक है। वह मूक सत्यहंता कम नहीं बधिक है। चोरों के जो हीतु ठगों के बल हैं, जिनके प्रताप से पलते पाप सकल हैं। जो छल प्रपंच सबको प्रश्रय देता है, या चाटुकार जन की सेवा लेता है, यह पाप उन्हीं का हमको सर प्लीज कंक्लूड सर। भारत अपने ही घर में हार गया है कि कर्नाटक के अंदर किन किन नेताओं ने वक्त की कितनी कितनी संपत्तियों पर कब्जा कर डाला है। नाम पढ़ता हूं मैं। कमरुल इस्लाम फॉरेन मिनिस्टर, सूर्यवंशी एक्स एमपी, सीएम इब्राहिम एक्स यूनियन मिनिस्टर, रहमान खान एक्स यूनियन मिनिस्टर, अब्दुल्ला शरीफ वक्फ बोर्ड ऑफिशियल, एनए हैरिस एमएलए, एमए खालिद एक्स सीओ, मुमताज अहमद खान चेयरमैन, मोहम्मद सानुल्लाह आईएएस,